ಮಾತ್ ಕೇಳ್ಬೇಕು. ಹೆವಿ ಮಾತಾಡ್ತಾ ಇದ್ಯಾ ಮಗನೇ. ತಿರ್ಸೋ ತುಂಬಾ ಜನ ಅವ್ರೆ, ತಿರ್ಸೋ. ಯಾಕೋ? ಹಾಯ್, ವೆಲ್ಕಮ್ ಮಾಡಿ. ನಾವ್ ಹೆಂಗ್ ಮಾಡ್ತೀವಿ ಹಂಗೆ ನಿಂತ್ಕೊಳ್ಳಿ ಒಂದ್ ಕಡೆ. ಇರಮ್ಮ, ಏನು ಹೇಳ್ಬೇಕಿದು? ನಾನು ಹೆಂಗ್ ಹೇಳ್ತೀನಿ ಹಂಗೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಭಾವನ್ ಬರ್ಡೇ, ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನ್ ಪಿಕ್ ಮಾಡ್ಕೊಂಡು ಈಗ ವಾಚ್ಮನ್ ಅಣ್ಣ ಅಣ್ಣ ಯಾವ್ದು ನಂದು ಹುಡಿ ಹಾಕೊಂಡ್ಬಿಟ್ಟಿದ್ಯಲ್ಲ. ಈ ಹುಡಿ ನಂದು ಗೈಸ್, ಈ ಹುಡಿ ನಂದು ನಂದು. ಯಾವ್ದು ಇದಾ ನಿಂದೇನು? ತಗೊಂಡ್ ಎತ್ಕೊಟ್ಟಲ್ಲ ಇದು ನಂದು. ಮಮ್ಮು ಬಾಯ್ ನಮಸ್ತೆ. ಆರಾಮ್? ಹ್ಯಾಪಿ ಬರ್ಡೇ ನಿಮ್ಮ ಅಣ್ಣಂಗೆ. ಹ್ಯಾಪಿ ಬರ್ಡೇ ನಮ್ಮ ಭಾವಂಗೆ. ವಿಶ್ ಮಾಡಿ ಬರೋಣ. ಹೇರೋ ವಿಶ್ ಮಾಡಿ ಬರೋಣ ಗೌಡ್ರಿಗೆ. ನಾಳೆ ಎಲ್ಲ ಕಣೋ ಗೈಸ್. ಗೋಣಿ ಚೀಲ ಹಾಕೊಂಡ್ ಬಂದ್ಬಿಡಿದ್ಯಾ ಅಂತ ನನ್ನ ಪ್ಯಾಂಟ್ ನೋಡಿ. ನನ್ ಬಟ್ಟೆ ಹಾಕೊಂಡು ನನ್ನ ಪ್ಯಾಂಟ್ ಗೋಣಿ ಚೀಲ ಅಂತಿಲ್ಲ ನೀನು. ತೆಗಿಯೋ, ನಂದು ಇವಾಗಲೇ ಆನ್ ಸ್ಪಾಟ್ ತಕ್ಕೊಡು. ಬಟ್ಟೆ ತಕ್ಕೊಡು ಲೈ. ಗೈಸ್, ನನ್ನ ಫೇವ್ರೆಟ್ ಹುಡಿ ಗೈಸ್, ನನ್ನ ಫ್ರೆಂಡು ಅಂತ ಕೊಟ್ಬಿಟ್ಟೆ ಗೈಸ್. ಬರ್ಡೇ ಬಾಯ್ ನಮಗಿಂತ ಮುಂಚೆ ಬಂದ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಹೋಯ್ತು ಇವತ್ತು, ಒಂಚೂರು ಕೆಲಸ ಇತ್ತು. ನೋಡ್ರಿ, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ನೋಡ್ರಿ ಡೆಕೋರೇಷನ್ ನೋಡಿದ್ರಾ? ನೋಡ್ಬಿಟ್ರಾ? ಇಲ್ಲ ಸ್ಟಾರ್ಟ್ ಮಾಡಿಲ್ವಾ? ಓಕೆ. ಓಯ್ ಗೈಸ್, ಸೊ ಈಗ ಡೆಕೋರೇಷನ್ಗೆ ಇನ್ನೂ ಶುರುನೇ ಮಾಡಿಲ್ವಂತೆ. ಅದು ಎಲ್ಲಿದೆ ಜಾಗ ಅಂತ ಹೋಗಿ ಚೆಕ್ ಮಾಡೋಣ ಫಸ್ಟು. ಸೊ ಇದು ನಮ್ಮ ಬರ್ಡೇ ಮಾಡಿದ್ವಲ್ಲ ಅದೇ ಜಾಗ ಇದು. ಲೋಕಿ ಅದಕ್ಕೆ ಕರೆದಿತ್ತು, ಅದ್ರ ಹೆಸರು ಲೋಕಿ ಅಂತ. ಬಾಯ್ಸ್, ಶ್ರೀರಾಮ್ಪುರ ಬಾಯ್ಸ್ ಇದೆಲ್ಲ. ಸರಿ, ಹಾಯ್ ಗೈಸ್. ಸೊ ನಾನು ಜಾಗ ನೋಡ್ಬಿಟ್ಟು ಬಾಯ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಬಾಯ್ ನಮಸ್ತೆ ಆರಾಮ ಬಂದೆ, 2 ನಿಮಿಷ ಬರ್ತೀನಿ. ಬರ್ತೀನಿ ಗೈಸ್. ಸೊ ಏನಾಗ್ಬಿಟ್ಟಿದೆ ಅಂದರೆ, ನಾನು ಔಟ್ಫಿಟ್ಟು ತುಂಬ ಕೆಟ್ಟದಾಗ ಹಾಕೊಂಬಂದ್ಬಿಟ್ಟಿದ್ದೀನಿ ಅಂತ ನನಗೆ ನಿತೀಶು ಲೋಕಿ ಎಲ್ಲ ಹೇಳಿದ್ರು. ಸೊ ಐ ಫೆಲ್ಟ್ ಹೋಗಿ ಒಂದು ಫಾರ್ಮಲ್ ಗಿರ್ಮಲ್ ಹಾಕೊಂಬರೋಣ ಅಂತ ಮನೆಗೆ. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಮನೆಯಲ್ಲಿಂದ ಸಕ್ಕ ದೂರ ಇದೆ, 6 ಕಿಲೋಮೀಟರ್ ಇದೆ. ಒಳಗೋಗ್ಬಿಡ್ತಾ? ಬಿಡ ಅಲ್ಲೇ ಇರಲಿ ಬಿಡು. ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ನಿತೀಶ್ಗೆ ಸಂಜಯ್, ಸಾಯಿಲ್, ಲೋಕಿ ಟಾರ್ಚರ್ ಕೊಟ್ಬಿಟ್ಟವ್ರಂತೆ. ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ತರ ಏನೋ, ಅದು ನಿಮ್ಗೆ ಹೇಳಕ್ಕಾಗಲ್ಲ. ಅದನ್ನ ಮಾಡೋರೆ ರೂಮ್ಗೆ ಹಾಕೊಂಡು, ಇಲ್ಲಿರೋ ರೂಮ್ಗೆ. ನಾನು ಗೊತ್ತಾಯ್ತು ವಿಷಯ. ನಮ್ಮ ಹುಡ್ಗಾಗೈಶುನು ಹೆಂಗ್ ಬಿಟ್ಬಿಡಕ್ಕಾಗುತ್ತೆ? ಕೊಡೋ, ಇಲ್ಲಿ ಫೋನ್ ಮಾಡ್ಕೊಡು. ಇವಾಗ ಫುಲ್ ಅವಾಜ್ ಹಾಕಿದ್ದೀನಿ. ವಾಪಸ್ ಮನೆಗೆ ಹೋಗ್ತಿರೋರು ವಾಪಸ್ ತಿರ್ಸ್ಕೊಂಡು ಸಂಜಯ್, ಸಾಯಿಲ್, ಲೋಕಿ ಅಲ್ಲೇ ಅವ್ರಂತೆ. ಹಲೋ ಬಂದೆ ಮಗನೇ. ನಿನಗೆ ಮಾತ್ ಕೇಳ್ಬೇಕು. ಹೆವಿ ಮಾತಾಡ್ತಾ ಇದ್ಯಾ ಮಗನೇ. ನನ್ನ ಮಗನೇ, ಗಡ್ಡ ಯಾವ್ದು ಫೇಸ್ ಯಾವ್ದು ಗೊತ್ತಾಗಲ್ಲ ನನ್ನ ಮಗನೇ. ನಿನಗೆ ಕಟ್ ಮಾಡ್ಬಿಟ್ಟ ಇರೋ. ಬೀಪ್ ಹಾಕಕ್ಕಾಗಲ್ಲ ಮತ್ತೆ. ಜಾಸ್ತಿ ಬೈಯಕ್ ಹೋಗಲ್ಲ. ಕೆಟ್ಟ ಮಾತ್ ಬೈಬೇಡ. ಫೋನ್ ಎತ್ತಲ್ಲ ನೋಡಿ, ಬೈಕೆ ನಡಕ್ತಾವನೆ ಗಡ ಮಚ್ಚ. ಬೈದ್ಬಿಟ್ಟು ಊಟ ನೋಡ್ಬಿಡೋಣ. ರೆಡಿ ಇರೋ ಮಚ್ಚ. ನಾನಿದ್ದೀನಿ ನಡಿಯೋಲೇ ಗೈಸ್. ಲೇ ಮಾತಾಡೋನೆ ಕಟ್ ಮಾಡ್ತಿಯಲ್ಲ ಗಂಡಸನ ನೀನು. ಲೇ ಮಚ್ಚ, ತಿರ್ಸೋ ತುಂಬಾ ಜನ ಅವ್ರೆ, ತಿರ್ಸೋ. ಬರ್ರೋ ಬರ್ರಲೇ. ಹೋಗು ಬಂದ್ರು ಹೋಗೋ. ನಿಲ್ಸೋ ಬಾರಲೇ. ಅರ್ಧ ದೂರ ಬಂದ್ವಿ, ನೀನ್ ಬಾರ ದಮ್ಮಿದ್ರೆ. ಬರ್ರ ಆಫ್ ಮಾಡಿದೀನಿ. ಬರ್ರೋ ಗಾಡಿ, ಬರ್ರೋ ಬೇಗ ಬರ್ರೋ. ಗಾಡಿ ಆಫ್ ಮಾಡಿದೀನಿ, ಬೇಗ ಬರ್ರೋ. ಬೇಗ ಬರ್ರೋ. ನಡಿ ಆಯ್ತು ಪಾಪ ಅಂತ ಬಿಡ್ತೀನಿ. ಸುಮ್ಮನೆ ಡವ್ ಮಾಡಿದ್ ಮಚ್ಚ, ನಿನಗೆ ಸಿಕ್ಕಾಕ್ಸ್ಬೇಕು ಅಂತೇನಿಲ್ಲ. ನಡಿ ಗೈಸ್, ಪಾಪ ದುಡ್ಕೊಂಡು ಬೆವರ್ತಾವನೆ. ಏನ್ ಹಿಂಗ್ ಉಲ್ಟಾ ಹೊಡೆದ್ಬಿಟ್ನಲ್ಲ ಅಂತ ಟೆನ್ಷನ್ ಆಗ್ಬೇಡ ಮಚ್ಚ. ನಾ ಒಂದ್ಸರಿ ಸಾಥ್ ಕೊಟ್ರೆ ಸಾಯೋವರೆಗೂ ನಿನ್ ಜೊತೆ ನಿಲ್ಲೋದು. ತಲೆ ಕೆಡ್ಸ್ಕೋಬೇಡ. ನಡಿ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರೋಣ. ಹಂಗೆ ಟೂಲ್ಸ್ ಎತ್ಕೊಂಡ್ ಬರೋಣ, ಆಯ್ತಾ? ಟೂಲ್ಸ್ ಬೇಡ, ನೀನ್ ಜೊತೆ ಸಾಕು. ಉಲ್ಟಾ ತಿರುಗದೆ ಇರು. ನಾನೇನಾದ್ರು ಉಲ್ಟಾ ತಿರುಗ್ಬಿಟ್ಟೆ ಅಂದ್ರೆ ನಿತೀಶ್ ಕತೆ ಏನಾಗ್ಬೋದು, ಏನೇನೆಲ್ಲ ಬೈದ್ಬಿಟ್ಟ ಈಗ ಗೊತ್ತಾವನು.
ಇರಿ ಮತ್ತೆ ಫೋನ್ ಮಾಡಿ ಸ್ವಲ್ಪ ಆವಾಜ್ ಹಾಕೋಣ ಇವತ್ತು ನನಗೆ ಕೆಟ್ಟ ಮತ್ತೆ ನಮ್ಮ ಹುಡುಗಂಗೆ ಅವ್ನು ಹೆಂಗ್ ಮುಟ್ಟದ ಯಾರ್ಯಾರು ಮುಟ್ಟಿದ್ರು ಹೇಳು ಸಾಯಿಲು ಸಂಜಯ್ ಲೋಕಿ ಚಂದ್ರ ಏನೇನ್ ಮಾಡಿದ್ರು ಅದು ಹೇಳಕ್ ಆಗಲ್ಲ ವಿಡಿಯೋದಲ್ಲಿ. ಹೌದಾ ಫೋನ್ ಎತ್ತಲ್ಲ ನೋಡಿ ಭಯಕ್ಕೆ ಅವ್ನು ಕಡ್ಡಿಲೆ ಮಾಡ್ಕೊಂಡ್ಬಿಟ್ಟಿರ್ಬೇಕು ಅವ್ನು ಗಡ್ಡ ಬೆಳ್ಸೋರೆ ಅವ ಬೆಳ್ಸ ಹಲೋ ಮುದ್ದು ಕರಿ ಮುದ್ದು ಲೇ ಬಂದ್ರೆ ಅಲ್ಲಿ ಓಡೋಗ್ತಿಯಲ್ಲೋ ಈಗ ನರ ಆಯ್ತಾ ನಿಂಗೆ ಅರ್ಧ ದೂರಕ್ಕೆ ಓಡೋಗ್ತಿಯಲ್ಲೋ ಗಂಡ್ಸಣ ನೀನು ಲೇ ನಾಯಿ ಬಾ ನೀನ್ ಬಾಲ್ ನಾಯಿ ಕಣ ಲೇ ನಮ್ಮಿಬ್ಬರು ನೋಡಕ್ ಅಜ್ಜನ ನಿಲ್ಸ್ಕೊಂಡಿದ್ಯಲ್ಲ ಲೇ ಗಂಡ್ಸಾಗಿದ್ರೆ ಬಾರ ನಿಂಗೆ ನರ ಅನ್ನೋದಿದ್ರೆ ಬಾರ ಗೇಡದಿ ಬರಲೇ ಬಸೂಡಿಕೆ ರೇ ಕರಿ ಮುದ್ದುನ ಡ್ಯಾಶ್ ಮಾಡ ಬಾರೋ ಛೂ ಅವನು ಕೊಡ ಅವ್ನು ಚತ್ತೋಡ್ ಪತ್ತೋಡು ಕೊಡ ಅವನ್ಗೆ ಅವ್ನು ಇವನು ಮಾಮಸ್ ಬರೋಣ ಮೊಮೋಸ್ ಚತ್ತೋಡ್ ಪತ್ತೋಡು ಕೊಡ ಹಾಫ್ ಬಾಯ್ಲು ಇರೋ ಹಲೋ ಹಾಫ್ ಬಾಯ್ಲು ಬರಲೇ ಹಲೋ ಲೇ ಕೆಳಗ್ ನೋಡೋ ನಿನ್ ಪಾದ ಕಾಣ್ತೈತೇನೋ ಯಾಕೆ ಹೊಟ್ಟೆನೆ ಕವರ್ ಆಗೈತೆ ಪಾದ ಕಾಣ್ತೈತ ಹೊಟ್ಟೆ ಕಾಣ್ತೈತಾ ನಮ್ ಹುಡ್ಗಂಗ್ ಹೆಂಗೋ ಮುಟ್ಟಿದ್ರಿ ನೀವು ಬಲವಂತವಾಗಿ ಮಾಡಿದ್ರು ಕಣ ಬಲ್ವಂತಾಗ ಏನೋ ಮಾಡಿದ್ರಂತೆ ನಮ್ ಹುಡ್ಗಂಗೆ ಮಾತಾಡ್ರ ಲೇ ಏಯ್ ಮಾಮಸ್ ಬರೋಣ ಯಾರು ಮಾಡಿದ್ರು ಲೇ ಕೊಳ್ಳಿ ಜುಟ್ಟು ಮುಂಜ ಆಯ್ತಾಯ್ತು ಬಂದ್ವಿರು ಎಲ್ಲ ಎಷ್ಟ್ ಜನ ಗೂಡಾಕೋ ಬಂದ್ವಿ ಬೇಡ ಬಿಡ ಇಡ ಫೋನ್ ದೀಪಕ್ಕೆ ಆಗಲ್ಲ ಕಣ ಗೈಸ್ ಇವತ್ ಬಿಡಲ್ಲ ಕಣ ಐತೆ ನಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಅವ್ರು ಹೆಂಗ್ ನಿನ್ನ ಮುಟ್ಟಿದ್ರು ಅದನ್ನ ನಾನ್ ನೋಡ್ಬೇಕು ನೆನ್ನೆ ಹಿಂಗೆ ಮಾಡಿ ಜಗಳ ಬರ್ಸ್ದೆ ಅವ್ರು ಹೆಂಗ್ ನಿನ್ನ ಮುಟ್ಟಿದ್ರು ಅದನ್ನ ನೋಡ್ಬೇಕು ಮತ್ತೆ ಅಂದ್ರೆ ಯಾರ್ಯಾರು ಮುಟ್ಟಿದ್ರು ಅವ್ರನ್ನ ನೋಡ್ಕೋತೀನಿ ನಾನು ಇವತ್ತು ದಯವಿಟ್ಟು ಮನೆಗೆ ಹೋಗ್ತೀನಿ ನಾನು ನಿನ್ ಟೀಮ್ ಮಚ್ಚ ಅದೇ ಭಯ ಆಯ್ತಾ ಟೆನ್ಷನ್ ಆಗ್ಬೇಡ ಬಾ ಗೈಸ್ ಬನ್ನಿ ಹೋಗೋಣ ಮನೆಗೆ ಹೋಗಿ ಬೇಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಬರ್ರಿ ಇದ್ದೆ ಕಣ ಮಾಡಾದ್ಮೇಲೆ ನನಗೆ ಗೈಸ್ ನನ್ನ ಫ್ರೆಂಡ್ಗೆ ದಿಗ್ಭ್ರಮೇಲೆ ಬಿಟ್ಬಿಟ್ಟವ್ರೆ ನನ್ನ ಮಕ್ಕಳು 3 ಜನ ಹೆಂಗ್ ಎದುರ್ತಾವನೆ ಅಂದ್ರೆ ಅವ್ನು ಅಲ್ಲಿಗೆ ಹೋಗಕ್ಕೆ ಮಚ್ಚ ದಯವಿಟ್ಟು ನನ್ನ ಟೀಮ್ ಬಿಡ್ಬೇಡ ಕಣೋ ದಯವಿಟ್ಟು ಬಿಡ್ಬೇಡ ಹೊಡೆದಾಡ್ಬೋದು ಬೈದ್ರೆ ಬೈದಾಡ್ಬೋದು ಬೇರೆನೆ ಮಾಡ್ಬಿಟ್ಟವ್ರೆ ನನ್ನ ಫ್ರೆಂಡ್ ಹಂಗ್ ಮಾಡಬಾರ್ದಿತ್ತು ಅವರು ನೋಡ್ಕೋತೀನಿ ಇವನ್ ಬೇರೆ ನಾನಿದ್ದೀನಿ ಅನ್ನೋ ಧೈರ್ಯದ ಮೇಲೆ ರಾಗಿ ಮುದ್ದೆ ಕರಿ ಮುದ್ದೆ ಮತ್ತೇನೋ ಅವ ಬೆಳ್ಸೋನೆ ಗಡ್ಡೆ ಬೆಳ್ಸೋನೆ ಹವಾ ಬೆಳ್ಸೋನೆ ಮೋಮೋಸು ಏನೋ ಬೈದ್ಬಿಟ್ಟು ಅವ್ನು ಸಾಯಲ್ ಸಂಜೆಗೆ ನಾನು ಇಲ್ಲ ಅಂದ್ರೆ ಏನಾಗುತ್ತೋ ಇವಾಗ ಪಾಪ ಅವ್ನ ಕತೆ ಮನೆಗೆ ಹೋಗಿ ನೋಡ್ಕೊಳ್ಳೋಣ ನಿನ್ ತಲೆನೇ ಕೆಡ್ಸ್ಕೊಬೇಡ ನಾನಿದ್ದೀನಿ ಮಾನಸಿಕವಾಗಿ ತೊಂದರೆ ಕೊಡ್ತಾವ್ರು ಅವನಿಗೆ ಎಲ್ಲೆಲ್ಲಿ ನೋವ್ತಾಯ್ತು ಅವನಿಗೆ ಪಾಪ ಸೀಟ್ ಮೇಲೆ ಹಿಂಗ್ ಕೂತವನೆ ಸ್ಟ್ರೈಟ್ ಆಗಿ ಕೂತಿಲ್ಲ ಗೈಸ್ ಈಗ ಹೋಗ್ಬಿಟ್ಟು ಫಸ್ಟ್ ಇದನ್ನ ಸಾರ್ಟ್ ಮಾಡ್ಲೇಬೇಕು ನಾನು ನಮ್ಮ ಹುಡುಗನ್ ಹೆಂಗ್ ಮುಟ್ಟಿದ್ರು ತಲೆ ಕೆಡ್ಸ್ಕೊಬೇಡ ನಮ್ ಕಡೆ ಇರೋ ತಿರುಗ್ಬೇಡ ಕಣ ಕಡೆಗೆ ಆಯ್ತಾಯ್ತು ನಾನಿದ್ದೀನಿ ಗೈಸ್ ಈಗ ಪ್ಲಾನ್ ಏನಂದ್ರೆ 3 ಜನ ಒಂದೇ ಸರಿ ಹಾಕೊಳಕ್ಕಾಗಲ್ಲ ಒಬ್ಬೊಬ್ಬರನ್ನೇ ಸೈಡ್ ಕರ್ಕೊಂಡ್ಬಂದು ಫಸ್ಟ್ ಲೋಕಿ ಅಟ್ಯಾಕ್ ಸಾಯಿಲ್ ಅಟ್ಯಾಕ್ ಸಂಜಯ್ ಅಟ್ಯಾಕ್ ಒಂದೇ ಸರಿ ಹೋದ್ರೆ ನೀನ್ ಸಿಕ್ಕಾಕೊಂಡ್ಬಿಡ್ತೀಯ ಗಡ್ಡನಾ ಸರಿ ಗಡ್ಡವನೇ ಇಂಪಾರ್ಟೆಂಟ್ ಅಂತೆ ಅವನೇ ಬಿಡಲ್ಲ ಗೈಸ್ ರಿವೆಂಜ್ ತಗೋತೀನಿ ಲೇ ನನ್ನ ನಂಬು ಹೋಗಪ್ಪ ನಂಬಿಕೆನೇ ಇಲ್ಲ ನನ್ನ ಮೇಲೆ ಇಷ್ಟು ದಿನ ನೀನು ನಾನು ಹೊಡೆದಿರ್ಬೋದು ಇನ್ಮೇಲೆ ಹೊಡಿಯಲ್ಲ ಅಣ್ಣ ಕಾರಲ್ಲಿ 2 ನಿಮಿಷ ಹಾಕ್ಬೋದಾ ಸರಿ ಅಣ್ಣ ಗೈಸ್ ಈಗ ತಾನೇ ಬಾಯ್ಸ್ ವಿಡಿಯೋಸ್ ಕಳಿಸಿದ್ರು ಪಾಪ ನಮ್ಮ ಹುಡುಗಂಗೆ ಹೆಂಗೆ ಮಾಡಿದ್ದಾರೆ ಅಂದರೆ ಅದು ಬೇರೆ ಕಥೆನೇ ಆಗ್ಬಿಡುತ್ತೆ ಪೋಸ್ಟ್ ಮಾಡಿಬಿಟ್ರೆ ತಲೆ ಕೆಡ್ಸ್ಕೊಬೇಡಿ ನಾನು ರಿವೆಂಜ್ ತೊಗೋತೀನಿ ಹೋಗಿ ಮುಂದೆ ನಡ್ಕೊಂಡು ಹೋಗು ಗೈಸ್ ನೋಡಿ ಹೆಂಗೆ ನಡೀತಾವ್ ನಮ್ಮ ಹುಡುಗ ಆಯ್ತು ಗೈಸ್ ಫೈನಲಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನನಗೆ ಈ ಶರ್ಟ್ ಟೀ ಶರ್ಟ್ ಸಕ್ಕತ್ ಇಷ್ಟ ಆಗ್ಬಿಟ್ಟಿದೆ ಸೊ ಇದು ಆ್ಯಕ್ಚುಲಾಗಿ ನಮ್ಮ ಮೊನ್ನೆ ರಿಟ್ರೀಟ್ಗೆ ಹೋಗಿದ್ನಲ್ಲ ಅಲ್ಲಿ ಒಬ್ಬರು ಬಟ್ಟೆ ಬ್ರ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದು ಟೀ ಶರ್ಟ್ ಇದು ನನಗೆ ಸೊ ಕ್ರಿಯೇಟರು ಆಯಿತಾ ಸೊ ಈಗ ಅದನ್ನೇ ಹಾಕ್ಕೊಂಡು ನನಗೆ ಮೊನ್ನೆಯಿಂದ ಇಷ್ಟ ಆಗ್ಬಿಟ್ಟಿದೆ ಅದನ್ನೇ ಹಾಕ್ಕೊಂಡು ಬಂದಿದ್ದೀನಿ ವಾಪಸ್ಸು ಇವತ್ತು ಏನಾಗುತ್ತೆ ಆಗೋಗ್ಲಿ ನಮ್ಮ ಭಾವನ ಬರ್ಡೇ ದಿನಾನೇ ಮುಗೀತು ಇವತ್ತು ಕತೆ ನಮ್ಮ ಹುಡುಗನ ಮುಟ್ಟಿರೋರ ಕತೆ ಮುಗೀತು ಬಿ ರೆಡಿ ಬಾಯ್ ಟೂಲ್ಸ್ ಇದೆಯಾ ನಾನೇ ಟೂಲ್ಸಾ ಏನಾದ್ರು ಟೂಲ್ಸ್ ಇಳಿಸ್ಬೇಕಾ ಕಲ್ಗಿಲ್ ಎತ್ಕೊಳ್ಳೋಣ ಎಷ್ಟು ಜನ ಇದ್ದಾರೆ ಅಲ್ಲಿ ಕರಿ ಬಂಡೆಗೆ ಹೆಂಗಾರು ಬಂಡೆ ಹಾಕ್ಬೇಕು ಮಿಕ್ಕಿದ ಮಾಮ ಯಾರಿಗೆ ಕರಿ ಬಂಡೆ ಯಾರು ಇವರೇ ಗಡ್ಡ ಸಂಜಯ್ ಕರಿ ಬಂಡೆ ಅಂದ ಮಚ್ಚ ತೋರಿಸ್ತೀನಿ ಇದನ್ನೆಲ್ಲ ಹೋಗೋಣ ತೋರಿಸ್ತೀನಿ ಇಲ್ಲ ಕಣ ಬಾರ ನಿನ್ ಜೊತೆ ನಿಂತಿದ್ದೀನಿ ಅಂದಮೇಲೆ ಕೊನೆ ವಿಸ್ರು ಇರೋವರೆಗೂ ಅವ್ರು ನಿನ್ ಮೇಲೆ ಕೈ ಇಡೋವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅವ್ರು ಇನ್ಮೇಲೆ ಕೈ ಇಟ್ಟ ತಕ್ಷಣ ಅವ್ರ ಕಡೆ ತಿರ್ಕೊಂಡ್ಬಿಡ್ತೀನಿ ಇಲ್ಲ ಕಣ
ಬಾರ ಎಷ್ಟು ಜನ ಬರ್ತಾರೆ ಬರ್ಲಿ ಬಾರ. ಮಚ್ಚ ಎಷ್ಟು ಜನ ಬರ್ತಾರೆ ಅನ್ನೋ ಪ್ರಾಬ್ಲಮ್ ಅಲ್ಲ ಕಣ. ಮತ್ತೆ ನೀನ್ ತಿರುಗ್ಬಿಡ್ತೀಯ ಅನ್ನೋ ಇಲ್ಲ 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 ನಾನು ಅವ್ರು ಹೆಂಗಾರು ಹೋಗ್ಲಿ 5 ನಿಮಿಷ ನಿನ್ ಫಸ್ಟ್ ಟಾರ್ಗೆಟ್ ಯಾರು? ಸಂಜಯ್ನಾ? ಸರಿ ಸಂಜಯ್ ನೋಡ್ಕೊಳ್ಳೋಣ ನಾವು. ಅವನು ಇಂಪಾರ್ಟೆಂಟ್. A1 ಅವನೇ A1 ಆಯ್ತು. A2 ಇವನು ಸಾಯಿಲ ಮಾಮೋಸು. ಮೋಮೋಸು ಸರಿ. A2 ಸಾಯಿಲು ಮೋಮೋಸ್. A3 ಅವ್ನು ಲೋಕಿ ಬಿಡು, ಕೈ ಹಿಡಿದ್ರೆ ಅಮ್ಮ ಪಾಪ ಅಂದ್ಬಿಡ್ತಾನೆ. ಲೆಫ್ಟ್ ಲೆಗ್ ಮುರ್ದಾಕ್ತದೆ. ಲೆಫ್ಟ್ ಹ್ಯಾಂಡ್ ಹಿಂಗಂದ್ರೆ ಲಲ್ಲ ಅಂದ್ಬಿಡ್ಬೇಕು. ಲಲ್ಲಿ ನಾನ್ರಿ ಲಲ್ಲಿ ರೀ ನಾನ್ರಿ ಲಲ್ಲಿ ಅನ್ಬೇಕು ಅವನು. ಮಚ್ಚ ಹುಷಾರಾಗಿರು ಬಾಯ್ಸು. ನಾವು ಬರೋಷ್ಟರಲ್ಲಿ ಏನಾದ್ರು ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಅದೇ ಭಯ ಕಣ. ನಾನಿದ್ದೀನಿ ಬಾ. ಏನೇ ಮಾಡ್ರು ನಿನಗೆ ಮಾಡ್ತಾರೆ, ನನಗೆ ಮಾಡಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನೇ ಮಾಡ್ರು ನಿನಗೆ ಮಾಡ್ತಾರೆ, ನನಗೆ ಮಾಡಲ್ಲ. ದೊಡ್ಡ ಭಯ ಏನಿಲ್ಲ. ಏನು ನಾನು ಉಲ್ಟಾ ಹೊಡ್ಬಿಡೋದಾ? ಇಲ್ಲ ನಾನು ಉಲ್ಟಾ ಹೊಡಿಯಲ್ಲ. ಹೆಂಗಾರು ಮಾಡಿ ಸಾಲ್ವ್ ಮಾಡ್ಬಿಡ್ಬೋದು. ಇಲ್ಲ ನಾನಿದ್ದೀನಿ ಬಾ. ಗೈಸ್ ನನ್ನ ಪ್ರಕಾರ ಡೆಕೋರೇಷನ್ ಆಗಿಲ್ಲ ಇನ್ನೂ. ಇಲ್ಲ 11 ಎಷ್ಟು ಟೈಮು? 11:12 ಈಗ ನೋಡೋಣ ಬನ್ನಿ. ಅಯ್ಯೋ ನಮ್ಮ ಬಾವ ಕಾರ್ ಎತ್ಕೊಂಡು ಹೋಗ್ಬೋದಿತ್ತಲ್ಲ ಮಜಾ ಇರೋದು. ಆ ಕಾರ್ ಸ್ಟೇರಿಂಗ್ ಏನು ಸಕ್ಕತ್ತಾಗಿದೆ ಗೊತ್ತಾ? ಹೂವು ಇದೆ. ನಾನು ಮೊನ್ನೆ ಓಡಿಸ್ದೆ, ಸಕ್ಕತ್ತಾಗಿದೆ. ಗೈಸ್ ಫೈನಲಿ ಬ್ಯಾಕ್ ಟು ದ ರೆಸಾರ್ಟ್. ಮತ್ತೆ ಒಂದು ನಿಮಿಷ ಟಾರ್ಚ್ ಆನ್ ಮಾಡೋದು. ಯಾರೋ ನಿಂತವ್ರು ಕಾಣ್ತಲ್ಲ? ಒಂದು ನಿಮಿಷ ಟಾರ್ಚ್ ಆನ್ ಮಾಡಿ. ನಮ್ಮ ಅಕ್ಕ. ಅಯ್ಯಯ್ಯೋ ಮತ್ತೆ ನಾನು ಯಾರೋ ನಿಂತವ್ರು ಅನ್ಕೊಂಡೆ. ಟಾರ್ಚ್ ಆನ್ ಮಾಡಿದ್ನು ಗೊತ್ತಾಯ್ತು. ಏನಮ್ಮ ಹ್ಯಾಂಡ್ ಶೇಕ್ ಮಾಡಕ್ಕೆ ಅಯ್ಯೋ ಲೋಯ್. ವಾವ್ ಹ್ಯಾಪಿ ಬರ್ತ್ಡೇ. ನಂದೇನಿಲ್ಲ. ಗೈಸ್ ಮಕ್ಳು ಇದ್ರೆ ಅವ್ರು ಕಣ್ಮುಚ್ಬಿಡಿ. ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್ ಇರೋರು ಕೂತ್ಕೊಂಡ್ಬಿಡಿ ಒಂದು ನಿಮಿಷ. ಯಾಕಂದ್ರೆ ಮಕ್ಕ ಕಣ್ಣು ಮುಚ್ಕೊಂತವ್ರು ಇವಾಗ ನೋಡಿ. ಒಂದು ನಿಮಿಷ ಇರು, ಭಯಂಕರ ಅಯ್ಯೋ ಗೈಸ್ ಹಾಯ್ ಚಂದ್ರ ಕರೆಕ್ಟ್ ಟೈಮ್ ಬಂದಿದ್ಯಾ? ಸೂರ್ಯ ಹೋದ್ಮೇಲೆ ಹಾಯ್ ಕಾಣಿಸ್ತಿದ್ಯೋ ಗೊತ್ತಾ ಚಂದ್ರ ನೀನು? ಎಲ್ಲ ನಮ್ಮ ಹುಡುಗರೆ. ಬಾ ಮಗ ನಮ್ಮ ಹುಡುಗನೆ. ಈ ವ್ಲಾಗ್ ನ ಅಪ್ಲೋಡ್ ಮಾಡಿ ನಾಳೆ ಹಾಕ್ಬಿಡ್ತಾನೆ. ನೋಡ್ರೆ ಇವಾಗ ಒಂದು ಸೀನ್ ಆಗ್ಬಿಟ್ಟಿದೆ ಬರಲಿ. ನಮ್ಮ ಹುಡುಗ ಇರೋ ನಾನಿದ್ದೀನಿ. ನೋಡ್ರೆ ಏನಾಗಿದೆ ನಮ್ಮ ಹುಡುಗಂಗೆ ಹಾಕೊಂಡು ಇವ್ರು ಇಷ್ಟು ಜನ ಇವನು ನಾನು ಹೇಳಲ್ಲ, ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಗೊತ್ತಾಯ್ತು. ಸಕ್ಕರೆ ಬಾಯಿಗೆ ಸಕ್ಕರೆ ಹಾಕೊಂಡು ಮಾಡೋರೆ. ಬಾಯಿಗೆ ಸಕ್ಕರೆ ಹಾಕ್ಬಿಟ್ಟು ಈಗ ನಮ್ಮ ಹುಡುಗಂಗೆ ರಿವೆಂಜ್ ತಗೋಬೇಕು. ಏನ್ ಮಾಡ್ಬೇಕು? ಯಾರು ಬೇಕು ಫಸ್ಟ್? ಕರಿ ಬಂಡೆ ಅಂತೆ. ಚಂದ್ರ ಹೆಂಗ್ ಕಾಣಿಸ್ಕೊಂಡು ಹೇಳ್ರಿ ಸ್ವಲ್ಪ ಕಮೆಂಟ್. ಚಂದ್ರ ತರ ಕಾಣ್ತವನೆ. ಇವತ್ತು ಅಮಾವಾಸ್ಯೆ ಇರ್ಬೇಕು. ವಿಸಿಟ್ ಹಾಕೊಂಬರೋಣ. ಕಪ್ಪೆ ನೋಡಿ ಕಪ್ಪೆ. हमारा रूम का है. रुको ಒಂದೊಂದು ಎತ್ಕೊಳ್ರೋ. ರೋಟಿ ಮಚ್ಚ ಅದು ಊಟ ಆರ್ಡರ್ ಮಾಡೋರು ಕಂಡ್ರು. ಅದ್ರ ಮೇಲೆ ಇಟ್ಕೊಂಡು ತಿನ್ಬಾರ್ದು ಲೋಕಿ. ಬೇಡ ಕೊಂಡು ಊಟ ಲೇಕೆ ಜಾವ್ ಬಾಯ್. ಇವ್ರೇನ್ರಪ್ಪ ಹಿಂಗ್ ಮರ್ಯಾದೆ ತೆಗಿತಾರೆ. ಅಲ್ಲಿ ನೋಡ ಅವ್ನು ಚಂದ್ರ ತಿರ್ಗೋ ಗೌಡ್ರೆ ನೋಡಿ ಪೀಸ್ ಎತ್ಕೊಂಡವನೆ. ಎಲ್ರೋ ರೂಮ್ ಎಲ್ಲೋ 4-0 ನಡಿಯೋ ಮೇಲೆ ನನಗೆ ನಾವು ಏನೋ ರೂಮಲ್ಲಿ ಸ್ಪ್ರೈಟ್ ಇದೆ ಅಂತ ಅದನ್ನ ಎತ್ಕೊಂಡೋಗಿ ಕೊಡ್ಬೇಕಂತಾರೆಲ್ಲ ಊಟ ಮಾಡ್ತಾವೆ. ಸೊ ನಮ್ಮ ನಿತೀಶ್ ಎದಿರ್ತಾವನೆ ರೂಮಲ್ಲಿ ಇದೆ ಅಂತ ಸ್ಪ್ರೈಟು. ಸೊ ಇವ್ರು 3 ಜನ ಇಲ್ಲೇ ಇದ್ದಾರಲ್ಲ ಅದಕ್ಕೆ ನಿತೀಶ್ ಎದಿರ್ತಾವನೆ. ಎತ್ಕೊಳ್ರ ಸ್ಪ್ರೈಟ್ ಎತ್ಕೊಳ್ರ. ನಾನಿದ್ದೀನಿ ಬಾರೋ. ಆಚೆನೇ ಇರೋನು ಬಾರೋ. ನಾನಿದ್ದೀನಿ ಬಾರೋ. ಫೋನ್ ಮಾಡ್ತೀರಾ? ಎಲ್ಲೈತೆ? ಇಲ್ಲ ಅಲ್ಲಿ. ಮಾದಾಡು ಸ್ಪ್ರೈಟ್ ಅಲ್ಲ. ಸ್ಪ್ರೈಟ್ ಅದು. ನಾನು ಇದೀನಿ ಬಾರೋ. ಯಾರೋ ಎದುರ್ಕೊಂಡು ಓಡೋಗ್ತಾವನ್ಲೇ. ಅವ್ರು ಅಲ್ದಿದ್ದಾರೆ ಕಣ. ಉರ್ಸ್ಬೇಡ. ನಾನೇ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಇರೋ. ನಾನೇ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಬಿಡ್ರ ಆಮೇಲೆ ಬರ. ವಿಡಿಯೋ ಮಾಡಿದ್ದೀವನೇ. ಬಿಡ ಸಾಕ್ಬಿಡು. ಇವಾಗ ಬೇಡ ಚಂದ್ರ, ಇವಾಗ ಬೇಡ. ಬರ ಸಂಜಯ್. ಸ್ಪ್ರೈಟ್ ಕಾಯ್ತವ್ರೆ.
ಎಲ್ಲ ಪ್ಲಾನ್ ಮಾಡೋರೆ ನಾನು ಬೇಡ ಅಂತಿದ್ದೀನಿ ಆಯ್ತಾ ಎಲ್ಲ ಪ್ಲಾನ್ ಮಾಡಿದ್ರು ಗೈಸ್ ನಾನು ಹೂ ಅಂದ್ಬಿಟ್ರೆ ಹಾಕೊಂಡ್ಬಿಟ್ಟಿರೋರು ನಾನು ಹೂ ಅಂದಿದ್ರೆ ಹಾಕೊಂಡಿರೋರು ಸಂಜೆ ಬಂದ ಕಾಪಾಡ್ಕೊತೀನಿ ನನ್ನ ಜೊತೆ ಬರ ನಮ್ಮ ಹುಡುಗನೇ ಕಣ ಅವ್ನು ಮಾಡಿ ನೋಡ್ತಾ ಬಚ್ಚ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಯ್ಯೋ ನಾನು ಮಿಸ್ ಆಗ್ಬಿಟ್ಟೆ ನೋಡ್ಬೇಕಿತ್ತು ನಾನು ಗೈಸ್ ಇನ್ನು 15 ನಿಮಿಷ ಇದೆ ಬರ್ಡೇ ವಿಶ್ ಮಾಡೋಕ್ಕೆ ಸೊ ಲೆಟ್ಸ್ ಗೋ ಗೈಸ್ ಫುಲ್ ನೀರಿದೆ ಹುಷಾರಾಗಿ ಓಡಾಡ್ರಪ್ಪ ಜಾರ್ ಬಿದ್ದಿ ಅಂದರೆ ಯಾವ ಮೂಡೆ ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಾಗಲ್ಲ ಅಯ್ಯೋ ಸ್ವಿಮ್ಮಿಂಗ್ ಪೂಲ್ ಕೊಂಡ್ರು ಈ ಥರ ನೀರು ಅಂದ್ಕೊಂಡು ಓಡಾಡ್ಬಿಟ್ಟಿರ ಅದ್ರ ಮೇಲೆ ಗೈಸ್ ನಾನು ನಿಯತ್ತಾಗಿ ಇವ್ರನ್ನೆಲ್ಲ ಎದುರಾಕೊಂಡು ಇವನ್ ಜೊತೆ ನಿಂತ್ರೆ ಇವನಾಗಿಂದ ಏನಕ್ಕೆ ಹಿಂಗೆ ಆಡ್ತಾವನ್ ಗೊತ್ತಿಲ್ಲ ನೋಡಿ ಹೆಂಗೆ ಬಕ ಪಕ್ಷಿಗಳ ತರ ಕಾಯ್ತವ್ರೆ ಹಾಕೊಳಕ್ಕೆ ಹೆಂಗ ಏನ್ ಮಾಡಕ್ ಹೋದೆ ಗೈಸ್ ಇದೇ ವ್ಯೂ ನೋಡಿ ಗೈಸ್ ಇಲ್ಲಿ ಏನೋ ಇಟ್ಟವ್ರೆ ನಾವು ಬೇರೆ ಪುದೀನಾ ಜ್ಯೂಸ್ ಅಂತ ಇದು ಬೇರೆ ಏನಲ್ಲ ತಪ್ಪು ತಿಳ್ಕೊಬೇಡಿ ಪುದೀನಾ ಜ್ಯೂಸ್ ಅಂತೇಳಿ ಕೆರ್ಗೋಗಿರೋ ಐಸ್ ನ ನೀರ್ ಕೆರ್ಗೋಗಿರೋ ಐಸ್ ಕ್ಯೂಬ್ ಕಂಡ್ರೋ ಅದು ನೀರದು ನೋಡು ನೀರು ನೀರು ಸಕ್ಕದಾಗಿದೆ ಅಂತ ಅಲ್ಲ ರೂಮಲ್ಲಿ ಯಾಕೋ ಇವನು ಸಾಯಿಲು ಕೈ ತಡ್ಬಿಟ್ಟು ನೀರು ಹೌದೇನೋ ಉಚ್ಕೊಳಕ್ಕೂ ಆಗ್ತಿಲ್ಲ ಕ್ಯಾಮ್ರಾ ಮುಂದೆ ಉಚ್ಕೊಳಕ್ಕೂ ಆಗ್ತಿಲ್ಲ ಅವನ್ಗೆ ಉಚ್ಕೊಳೋ ಅಲ್ಲ ಅಲ್ಕಾ ಕೆಲಸ ಮಾಡಕ್ ಹೋಗ್ತಾವ್ ನೋಡು ಡ್ರಾಪ್ ಓ ಸಂಜಯ್ ಸಾಯಿಲ್ ಇವತ್ ನಾನು ಏನೇ ಆದ್ರೂ ನಾನ್ ಅವ್ರ ಸೈಡ್ಗೆ ಬರಲ್ಲ ಇವತ್ತಿಗೆ ನಂದು ನಿಂದು ಕತೆ ಮುಗೀತು ಇನ್ ಯಾರೇ ನಿನ್ನ ಮುಟ್ಟಿದ್ರು ಏನೇ ಮಾಡ್ರು ನಾನು ಅಡ್ಡ ಬರಲ್ಲ ಏನ ನನ್ನ ಫೇಸ್ ಮೇಲೆ ಕ್ಯಾಮ್ರಾ ಮೇಲೆ ನೀರ್ ಹಾಕ್ಬಿಟ್ಟ ಅವನು ಲೋಕಿ ಸಾಯಿಲ್ ಸಂಜಯ್ ಏನಾರು ಮಾಡ್ಕೊಳ್ರಿ ಏನಾರು ಮಾಡ್ಕೊಳ್ರಿ ನಾನೇ ಹೇಳಕ್ ಬಂದೆ ಲೈಟ್ ಬೇರೆ ಆಫ್ ಮಾಡಿದ್ರೆ ಕಣ ಆದ್ರೂ ಗೈಸ್ ಬೇಡ ನಾನು ನನ್ನ ನಿಯತ್ನ ಬಿಡಲ್ಲ ಮಚ ಬಾಯ್ ನಿನ್ ಜೊತೆ ನಿಲ್ತೀನಿ ಬೇಡ ಬಿಡ್ರ ಬೇಡ ಬಿಡ್ರ ನಮ್ಮ ಹುಡುಗನೇ ನಮ್ಮ ಹುಡುಗನೇ ಏನ್ ಮಾಡ್ತಾರೆ ಬಿಡು ಏನ್ ಮಾಡ್ತಾರ ನೋಡೋಣ ಬಾರ ಮಚ್ಚಲೆ ಬಿಡ್ರ ಸಾಕ್ಬಿಟ್ರ ನಮ್ಮ ಹುಡುಗ ಬಿಡ್ರ ಓಕೆ ನಮ್ಮ ಹುಡುಗನೇ ತಿಳಿದೆ ಒಂದ್ಸರಿ ತಪ್ಪು ಮಾಡ್ಬಿಟ್ಟು ಸಾರಿ ಹೇಳು ಸಾರಿ ಯಾರಿಗೆ ನನಗೆ ಹೇಳು ನೀರ್ ಹಾಕ್ತಾರ ನನ್ ಮೇಲೆ ಸಾರಿ ಸಮಿ ನನಗೆ ಮಾಡ್ತಾರ ನನ್ ಸಾರಿ ಕಣು ಮರ್ಯಾದಿ ತಮ್ಮ ಕೈ ಮುರ್ಕೊಂಡು ನಾನೇನು ಮಾತಾಡಲ್ಲ ಗುರು ಅವ್ರವರೇ ಮಾಡ್ಕೊಳ್ಳಿ ಗೈಸ್ ಈ ಚೇರು ಯಮ ಬರ ಇದೆ ಗೈಸ್ ಇದು ಮಾಮ್ ಈ ಚೇರ್ ಎತ್ತಿ ನೋಡೋಣ ಎತ್ತಿ ಒಂದ್ಸರಿ ಎತ್ತಿ ನೋಡೋಣ ಎತ್ತಿ ಫುಲ್ ಎತ್ತಿ ಅಮ್ಮಮ್ಮ ಅಂದ್ರೆ ಒಂದು 50 kg ಅದು ಇರುತ್ತೆ ಎತ್ತಕ್ಕೆ ಆಗ್ತಲ್ಲ ನೋಡ್ರೆ ಬರ್ಡೇಗೆ 2 ನಿಮಿಷ ಇದೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ 12 ಗಂಟೆ ಆಗಿ 2 ನಿಮಿಷ ಆಗೋಯ್ತಂತೆ ನಾವೆಲ್ಲ ಸ್ವಲ್ಪ ಲೇಟ್ ಆಗಿ ಬಿಡಿ ಏನೋ ಪ್ಲಾನಿಂಗ್ ಮಾಡಿರೋ ಸರಿ ಇಲ್ಲ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿಲ್ಲ ಯಾರು ನೋಡ್ರಿ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಾಸ್ ಏನು ಇನ್ನೂ ಇದೇ ಬಟ್ಟೆ ಅಯ್ಯೋ ನಾನು ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ ಇದೇ ಬಟ್ಟೆ ಇದ್ದೀರಾ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಯಾಕೆ ಡ್ರೆಸ್ ಚೇಂಜ್ ಮಾಡಿದ್ಯಾ ಗೈಸ್ ಚಾಲೆಂಜ್ ಒಂದು ಈ ಚೇರ್ನ ಯಾರಾದರೂ ಇಟ್ಕೊಳ್ಳೋ ಹಿಂಗೆ ಎತ್ಬಿಟ್ರು ಅಂದ್ರೆ 500 ರೂಪಾಯಿ ಆನ್ ಸ್ಪಾಟ್ ಯಾರು ಮಾಡ್ತೀರಪ್ಪ ಚಾಲೆಂಜ್ ಓಪನ್ ಚಾಲೆಂಜ್ 500 ರೂಪಾಯಿ ಆನ್ ಸ್ಪಾಟ್ ಹಿಂಗೆ ಎತ್ತಬೇಕು ಮೇಲೆ ಎತ್ತಬೇಕು ಅಪ್ಪ ಫೋನ್ ಪೇ ಕೊಡ್ತೀನಿ ಮಾಡ್ರಪ್ಪ ನೀನ್ ಮಾಡ್ಬೇಡ ಹೋಗ್ಬಿಟ್ಟಿಯಾ ಇವ್ನು ಎತ್ತದ ಅಂದ್ರೆ ನಾವು 4 ಜನ ಎತ್ತಬೇಕು ಇವನ್ನ 500 ರೂಪಾಯಿ 1000 ರೂಪಾಯಿ ಆಯ್ತು 1000 ರೂಪಾಯಿ ಒಂದ್ಸರಿ 1000 ರೂಪಾಯಿ ಎತ್ತರಪ್ಪ ನೋಡೋಣ ಹಿಂಗೆ ಮೇಲೆ ಉಲ್ಟಾ ಎತ್ತಬೇಕು ಗೈಸ್ ಫುಲ್ಲು ಸೆಟ್ ಆಯಿತು ಈಗ ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡ್ತವ್ರೆ ಬಿಕಾಸ್ ಇಲ್ಲಿ ಮೇಲ್ಗಡೆ ಲೈಟ್ ಇಲ್ಲ ಅದಕ್ಕೆ ಲೈಟಿಂಗ್ ಫಿಕ್ಸ್ ಮಾಡ್ತವ್ರೆ
ಗೈಸ್ ಬರ್ಡೇ ಬಾಯ್ ನೋಡಿ, ಓಹೋ ಫುಲ್ ಜಿಂಗ್ ಚಾಕ್. ಹ್ಯಾಪಿ ಬರ್ಡೇ ಅಗೇನ್. ಥ್ಯಾಂಕ್ ಯು ಗೈಸ್ ಇದೊಂಥರ ವಿಚಿತ್ರ ಕ್ಯಾರೆಕ್ಟರ್ ನಮ್ಮ ಎಲ್ಲ ಕಡೆ ಸೆಲ್ಫಿ 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 ಅಂತಾರೆ. ಆಯ್ತು ಹಿಡೀರಿ. ಎಲ್ರನ್ನ ಕರಿತಾವ್ರಲ್ಲೋ, ಅರ್ಧ ಗಂಟೆ ಆಯ್ತು. ಗೈಸ್ ನಮ್ಮ ಟುಮ್ ಕೇಕ್ ಕೊಟ್ಟಿದ್ದಂತೆ ಫ್ರಿಜ್ಜಲ್ಲಿ ಇಡೋಕ್ಕೆ, ಅವರು ಫೋನ್ ಎತ್ತುತ್ತಾ ಇಲ್ಲ ಪಾಪ. ನಮ್ಮ ಅಕ್ಕನೂ ವ್ಲಾಗ್ ಮಾಡ್ತಾವಳೆ ಗೈಸ್. ನನ್ನ ವ್ಲಾಗ್ ನೋಡಿದ್ಮೇಲೆ ಅವಳು ವ್ಲಾಗ್ ನೋಡಿ. ಎಷ್ಟು ದಿನ ಆದ್ಮೇಲೆ ಬರುತ್ತೆ? ಪ್ರಮೋಟ್ ಮಾಡ್ತಿದ್ದೀನಿ, ಬೇಗ ಹೇಳು. 2 days ಆದ್ಮೇಲೆ ಬರುತ್ತೆ ಅಂತ, ದಯವಿಟ್ಟು ನೋಡ್ಬೇಡಿ. ಇದರಲ್ಲಿರೋದೇ ಅದರಲ್ಲಿರುತ್ತೆ, ಯಾಕೆ ನೋಡ್ತೀರಾ? ಸಂಜಯ್, ಇದರಲ್ಲಿರೋದೇ ಅದರಲ್ಲಿರುತ್ತೆ ವ್ಲಾಗ್ ಅಲ್ವಾ? ಇನ್ಯಾಕೆ ನೋಡಬೇಕು? ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ನನ್ನ ವ್ಲಾಗ್ ನೋಡ್ಬಿಟ್ಟೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ದು ಮುಂಚೆನೆ ಆಗುತ್ತೆ. ಮತ್ತೆ ಇದೇ ವ್ಲಾಗ್ನ ಅವಳ್ರಲ್ಲಿ ನೋಡಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಮಕ ಬೇರೆ ಇರುತ್ತೆ ಅಷ್ಟೇ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಏನು ಡೈಲಿ ತೋರ್ಸಲ್ಲ ಆಯ್ತಾ? ನೋಡಿ ಉರ್ಕೊಂಡಿರೋರು ಹಿಂಗಿರ್ತಾರೆ ನೋಡಕ್ಕೆ. ಅಲ್ಲ ವ್ಲಾಗೇ ಮಾಡ್ತಾ ಇದೀನಲ್ಲ. ಗೈಸ್ ನಮ್ಮ ಬಾವದು 34 ಇದೆ, ಸೊ 3 ಎತ್ಬಿಟ್ಟು 4 ಇಡ್ಬೇಕಂತ ಏಜ್. ಓ ಅಪ್ಪಡಿ ಬ್ರೋ, ಇದು ಎತ್ಬಿಡ್ತೀರಾ? ಒಂದು ಹತ್ತಕ್ಕಾಗಲ್ವಾ? ಆಗಲ್ವಾ ಗೌಡ್ರೆ? ಫಿಕ್ಸ್ ಆಗ್ಬಿಟ್ಟಿದೆ ಬಿಡಿ ಗೌಡ್ರೆ, ಬೇಜಾರು ಮಾಡ್ಕೊಂಬಿಡಿ, ಎತ್ತಕ್ಕಾಗಲ್ವಂತೆ. ಗೈಸ್ ನಮ್ಮ ಅಮ್ಮ ಎಲ್ಲ ಫ್ರಿಜ್ಜಲ್ಲಿದೆ ಕೇಕ್ ಇಲ್ಲಿ ಇಟ್ಟಿದ್ದಾರೆ ಅಂತ ಹುಡುಕ್ತವ್ರೆ. ಲಾರಿ ತಾಯಿದ್ ಏನಾಯ್ತು ಕೇಕ್ ಅಂದ್ರೆ ಲಾರಿ ಅಂತವನೆ. ಹಿಂದಿಲಿ ಲಾರಿ ಅಂದ್ರೆ ತಗೊಂಬರ್ತಾವ್ರೆ ಅಂತ. ಬಂದಿಲ್ಲ ಲಾರಿ ಅಂತ. ಬಾರ ಆಯ್ತು ಬಾರ, ನಮ್ಮ ಹುಡುಗ ಯಾರು ಅಡಿಸಿದ್ರು? ಬರ ಆಯ್ತು, ನಮ್ಮ ಹುಡುಗ ಬರ. ಲಾರಿ 2 ನಿಮಿಷ ಲಾರಿ ಬರ್ತೈತೆ. ಕೋಪ ಬಂದ್ರೆ ಏನೋ ಮಾಡ್ಕೋತೀಯಾ? ಏನ್ ಮಾಡಲ್ಲ. ಓ ಸಂಜಯ್ ಹಾಕೋ ಸಂಜಯ್. ಲೋಕಿ ಮೇಲೆ ಆಗ್ತಾನೆ ಅವನು. ಲಾರಿ ಬರ್ತೈತೆ ನೋಡಿ. ಕೇಕ್ ತರೋಷ್ಟರಲ್ಲಿ ಅರ್ಧ ಗಂಟೆ ಮುಗ್ದೇ ಹೋಯ್ತು. ಥ್ಯಾಂಕ್ ಯು. ತೊಳಪ್ಪ ಕರೆಕ್ಟಾಗಿ ಇಡ್ರಿ. ನಮ್ಮ ಅಕ್ಕ ಬರೋಕ್ಕೆ ಮುಂಚೆ ಬ್ಲಾಗ್ ಮಾಡ್ಬಿಡ್ತೀನಿ. ಲಾರಿ ಬಾರೋ. ಉಷಾ ಕೇಕ್ ಇದು. ಓ ನೈಸ್, ಚೆನ್ನಾಗಿದೆ ಕೇಕು. ಹುಷಾರಪ್ಪ, ಎಲ್ಲ ತುಳಿದು ಬಿಡ್ತಾರೆ. ಹ್ಯಾಪಿ ಬರ್ಡೇ ಹಬಿ. ಗೌಡ್ರೆ ಬನ್ನಿ. ವೆಲ್ಕಮ್ ಟು ಪ್ರಶಾಂತ್ 34th ಬರ್ಡೇ ಪಾರ್ಟಿ. ಮಾಡಿದ್ದು ಕೃಷ್ಣಗಿರಿಯಿಂದ ತರಿಸಿದ್ದು. ಸಖತ್ತಾಗಿದೆ. ಟೈಮ್ ಎಷ್ಟು ಲೋಕಿ? ಫೋನ್ ತೋರಿಸು ನಿಮ್ಗೆ. 12:23 ನಿಮಿಷ ಆಯಿತು ಬರ್ಡೇ ಆಗಿ. ನಮ್ಮ ಬಾವ ಇನ್ನು ಕೇಕೆ ಕಟ್ ಮಾಡ್ತಾ ಇಲ್ಲ. ಇನ್ನು 5 ನಿಮಿಷ ಕಾಯ್ತೀನಿ, ನಾನೇ ಹೋಗ್ಬಿಡ್ತೀನಿ. ಹೋಗಿ ಶುರು ಮಾಡ್ರಿ. ಬನ್ನಿ ಬೆಲ್ಲ ಚಾವ್. ಯಾವ ಮೂವಿ ಹೇಳು? ಮಣಿ ಪ್ರೊಫೆಸರ್ ಮನಿ ಇಷ್ಟು. ಓ ಬೆಲ್ಲ ಚಾವ್. ಯಾವ ಮೂವಿ ಹೇಳು? ಮನಿ ಎಷ್ಟು ನಾನು ನೋಡಿದ್ದೀನಿ. ನೀನು ಹೇಳು. ಮಣಿ ನೀನು ಹೇಳು. ಪ್ರೊಫೆಸರ್ ನಾಚ್ಕೋತಾನಲ್ಲ ಇವನು. ಪ್ರೊಫೆಸರ್ ಗೈಸ್ ವರ್ಜಿನ್ ಲೋಕಿ ತಾನೆ ಗೈಸ್. ನಮ್ಮ ವರ್ಜಿನ್ ಲೋಕಿ ಕೈ ಈಗ ಸರಿ ಹೋಗಿದ್ಯಾ? ಹಾ ಸರಿ. ಹಿಂಗೆ ಅಂತಿದ್ದ ಡ್ಯಾನ್ಸ್ ಅವತ್ತು ನನ್ನ ಬರ್ಡೇ ದಿನ. ಇವತ್ತಾಡು. ಓ ನಾನೇ ಹೋಗ್ಬಿಡ್ಲಾ ಕೊಡ್ರೆ? ಯಾವಾಗ ಕಟ್ ಮಾಡೋದು? ಓ ನೋಡಿದ್ರಾ ಇಂತ ಹಾವ್ಸ್ ಆಗ್ತಿದ್ವಿ ನಾವು. ಅಲ್ಲ ಗೌಡ್ರೆ, ಅವಳ ಫೋನ್ ನನ್ನ ಹತ್ರ ಇರ್ಲಿ. ಆಯ್ತು ತಗೋ, ಮಾಡ್ಕೊ ಹೋಗ್ಲಿ. ಆಮೇಲೆ ಅದು ಹೇಳ್ತಾಳೆ ನನ್ ಗಂಡನ್ ನಿನ್ ಬರ್ಡೇ ದಿನ ಅವ್ನ್ ಬಂದು ವ್ಲಾಗ್ ಮಾಡ್ಬಿಟ್ಟ ಅಂತ. ಅಕೌಂಟ್ ಎಗ್ರಿಸ್ಬೇಕು ಫಸ್ಟ್. ಲಾರಿ ಅಕೌಂಟ್ ಎಗ್ರಿಸ್ಬೇಕು ಫಸ್ಟ್. ರೆಡಿ ಏನಕ್ಕೆ ಕಾಯ್ತಿರೋದು ಗೌಡ್ರೆ? ಲಾರಿ ಗೈಸ್, ಲಾರಿ ಅಂದ್ರೆ ತಗೊಂಬರ್ತಾವ್ರೆ ಅಂತ. ಲಾರಿ ಅಂತವನೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟಪಟ್ಟವನು ಇವತ್ತು ಗೈಸ್. ಮೈ
ಜಾಬ್ ಕೆಲಸ ಮಾಡೋನು ಇವತ್ತು ಅವನು. ಗ್ಲೋಯಿಂಗ್ ಜಾಬ್. ಇದಕ್ಕೆಲ್ಲ ಕಾರಣ ಅವನೇ. ಮೈಂಡ್ ಬ್ಲೋ ಕೆಲಸ. ಥ್ಯಾಂಕ್ಸ್ ಅ ಲಾಟ್. ಗೈಸ್ ಇಲ್ಲಿ ಅವ್ರವ್ರದೇ ಒಂದು ಪ್ರಪಂಚ ನಡೀತಾ ಇದೆ. ಗೌಡ್ರೆ ಏನಕ್ಕೆ ಕಾಯ್ತಾ ಇದ್ದೀರಾ ಗೌಡ್ರೆ? ಓ ಬಲ್ಪಾ? ಓಕೆ ಸಾರಿ ಗೌಡ್ರೆ. ಸಕಲಾಗಿದೆ. ಇದು ಚೆನ್ನಾಗಿದೆ ಗೌಡ್ರೆ. ಸಕಲಾಗಿ. ಥ್ಯಾಂಕ್ ಯು ಗೌಡ್ರೆ. ಬರ್ರಪ್ಪ, ನಮ್ಮ ಅಕ್ಕ ಪಾಪ ತುಂಬ ಕಷ್ಟಪಟ್ಬಿಟ್ಟು ಬರ್ಡೇ ಮಾಡ್ತಾವಳೆ. ನಾನು ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟು? 28 ಬರಬೇಕು. 28 ಬರಬೇಕಾ? 29th ಬರಬೇಕು. 34 ಅಂತ ಹಾಕ್ಬಿಟ್ಟವ್ರೆ. ಅಯ್ಯೋ ಇಡ್ಲಿ ಬಿಡಿ ಗೌಡ್ರೆ. ಇಲ್ಲಿ ಹೇಳ್ಬಿಡಿ ಬ್ಲಾಗಲ್ಲಿ 29 ಬರಬೇಕು, 34 ಅಂತ ಹಾಕ್ಬಿಟ್ಟವ್ರೆ. ಓಕೆ ಅದೊಂದು ಸ್ವಲ್ಪ ಸಾರಿ. ಮಾಡು ಗೈಸ್ ಒಂದು ವಿಡಿಯೋ ಮಾಡ್ತಾವಳೆ. ಸೈಡ್ ಕಾಲ್ ಮಾಡ್ತಾವನೆ. ನೀನು ಲಾಗ್ ಮಾಡಬಾರ್ದು. ಕಾಲ್ ಮಾಡು, ಇನ್ನೊಂದ್ಸರಿ ಕಾಲ್ ಮಾಡು. ಲಾರಿ 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 ಲಾರಿ. ಸಾಯಿಲ್ ಮ್ಯಾಚ್ ಬಾಕ್ಸ್ ಕೊಡು. ಇದೆಯಾ ಕೊಡ್ರೆ? ಹಿಂದೆಗಡೆಯಿಂದ ವ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ. ಹಿಂದೆಯಿಂದ ವ್ಲಾಗ್ ಮಾಡ್ಕೋತೀನಿ. ನಿಮಗೆ ಆ್ಯಂಗಲ್ ಕರೆಕ್ಟ್ ಆಗಿರ್ಬೇಕು ಗೈಸ್. ನೋಡಿ ಇದೆ ಕೇಕು. ಗುರು ನಾನು ತೋರ್ಸು ಗುರು. ಇವ್ರದ್ದೇ ಬರ್ಡೇ. ಎಲ್ರು ನೋಡ್ರಿ. ತ್ರೀ ಟೂ ಒನ್ ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್, ಹ್ಯಾಪಿ ಬರ್ಡೇ ಟು ಯು. Mind blowing! Mind blowing! Mind blowing! Mind blowing! Bro, mind blow job ಆಗಿಲ್ವಾ ಕೆಲಸ? ಸಾಕಾಗಿಲ್ಲ mind blow job. ಡೆಕೋರೇಷನ್ ಹೆಂಗಿದೆ? Mind blow job. ಯಾರು ಅಂತವ್ರೆ ಅಲ್ಟಿಮೇಟ್ ಆಸಮ್ ಲಾರಿ ಲಾರಿ. ಮೈಂಡ್ ಬ್ಲೋ ಜಾಬ್. ಲಾರಿ ಪಾಪ ಸಖತ್ ಕಷ್ಟ ಬೀಳ್ತಿದ್ದಾರೆ ಬ್ರೋ. ಬಿಡಲ್ಲ ಬಂದ್ಬಿಟ್ಟಿದೆ. ಅಯ್ಯೋ ಏನು ಬ್ರೋ ಈ ರೇಂಜ್ ಗುಡ ಬರ್ತೈತೆ ನಿಮ್ಮ ಹತ್ರ? ಲೈಟ್ ಇಟ್ಕೊಂಡಿದ್ದೀರಾ ಅಂತ ಗೈಸ್. ಇವ್ರು ಈ ರೇಂಜ್ ಕಷ್ಟ ಬೀಳ್ತಿದ್ದಾರೆ ಅಂದಮೇಲೆ ಅಯ್ಯೋ ಫೇಸ್ ಮೇಲೆ ಒಳ ಹೋಗ್ತೈತೆ. ನಿಶ್ ಇವೆಂಟ್ಸ್ ಬ್ರೋ. ನಿಶಿ ಇವೆಂಟ್ಸ್ಗೆ ದಯವಿಟ್ಟು DM ಮಾಡಿ. ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ದೇವರಾಣೆ ಖುಷಿ ಆಗ್ತಿದೆ ನನಗೆ. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ ದೇವರಾಣೆಗೂ. ಈ ಥರ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತವ್ರೆ. ಸೂಪರ್ ಬ್ರೋ, ಪ್ರೌಡ್ ಆಫ್ ಯು. ಗೈಸ್ ಅಲ್ಲಿ ಕೇಕ್ ಕುಯ್ತಿರೋರು ಒಂದಾದ್ರೆ ನಮಗೂ ಕೇಕ್ ಸಿಗುತ್ತಾ ಅಂತ ಕಾಯ್ತಿರೋದು ಇದೊಂದು ಕ್ಯಾರೆಕ್ಟರ್. ನೋಡಿ ಇದೇ ವ್ಲಾಗಲ್ಲಿ ನೋಡ್ಕೊಂಬಿಡಿ ಏನು ಅಂತ. ಸರಿ ಆಯ್ತು, ಇದೊಂದು ಮಾತ್ರ ಅವಳ ವ್ಲಾಗಲ್ಲಿ ನೋಡ್ಕೊಳ್ಳಿ. ಅವಳೇನೋ ಗಿಫ್ಟ್ ಕೊಡ್ತಾವಳಂತೆ. ಉಂಗ್ರ ಗೈಸ್. ಅದು ಹೆಂಗಿದೆ ನೋಡಕ್ಕೆ ನೀವು ನೋಡ್ಕೊಳ್ಳಿ ಅವ್ರ ವ್ಲಾಗಲ್ಲಿ. ಇನ್ನೂ ತೋರಿಸ್ಬೇಕಾ ಬ್ರೋ? ಹಾಯ್ ಹೇಳಿ. ಹಾಯ್ ಹೇಳಿ ಬ್ರೋ. ಹಾಯ್ ಬ್ರೋ. ಇವ್ರೊಬ್ರು ಲೈಟ್ರ್ ಕೊಟ್ಟಿದ್ರು ಗೈಸ್. ಪಾಪ ಅವ್ರದ್ದೇ. ಸಿಗರೇಟ್ ಹೊಡಿತೀರಾ ಬ್ರೋ? ಲೈಟ್ರ್ ಯಾಕೆ ಇಟ್ಕೊಂಡಿದ್ದೀರಾ? ಸಿಕ್ಕಾಕೊಂಡ್ಬಿಟ್ರು ಪಾಪ. ಹಾಕ್ಬಾರ್ದಾ ಬ್ರೋ? ಹಾಕ್ಬಾರ್ದಾ? ಫಿಕ್ಸ್ ಆಗ್ತೀನಿ ಗೈಸ್. ಕೇಕ್ ಕಟ್ ಮಾಡ್ತಿದ್ದಾರೆ. ಬಾಬಾ ಯಾವ್ದು ಹೊಸ ಉಂಗುರ ಹಾಕೊಂಡಿದ್ದೀರಾ? ಯಾವ್ದು ಬಸ್ ಗೊತ್ತಲ್ಲ ನಾವು. ಇದಾ? ಇದು ಯಾವ ಗಿಫ್ಟ್ ಇದ್ರಲ್ಲಿ? ಇದು ಗಿಫ್ಟ್. ಇದು ಗಿಫ್ಟಾ? ನೋಡಿ ಎರಡು ಗಿಫ್ಟ್ ಅಂತೆ. ಪಾಪ ಫಸ್ಟ್ ಸಾಯಿಲ್ ತಿನ್ಸಿ. ತುಂಬಾ ಕಷ್ಟಪದ್ದವನು ಅವನು. ಸೊ ಸ್ವೀಟ್ ಇದೆ ಅಂತ ಎಲ್ಲರೂ ಒಂದೇ ಸರಿ ತಿನ್ನಿಸ್ತಾ ಇದೀವಿ ನಮ್ಮ ಬಾವಂಗೆ ಗೈಸ್. ಸೊ ಬಾಯ್ಸ್ ಫೋಟೋಗ್ರಾಫ್ ನಡೀತಿದೆ. ಫೋಟೋಗ್ರಾಫ್ ಯಾವ ಬ್ರ್ಯಾಂಡು? ಬ್ರೋ? ಅಯ್ಯೋ ಇವರೆಲ್ಲ ಹೊಡಿತಾರೆ ಅಂತಾನೆ ಅರ್ಥ. ಹಂಗಂದ್ರೆ ಜೊತೆಗಿದ್ದಾರೆ ಅಂದ್ರೆ ಇಲ್ವಾ ಬ್ರೋ? ನಿಮ್ ನಗೋಲ್ಲೇ ಗೊತ್ತಾಗ್ತೈತೆ.
ಎಲ್ಲ ಅವ್ರ ಅಮ್ಮಂದಿರನ್ನ ಬ್ಲಾಕ್ ಮಾಡ್ಬಿಡಿ ಐ ಮೀನ್ ಅವ್ರ ಅಮ್ಮಂದಿರ ಯೂಟ್ಯೂಬಲ್ಲಿ ನನ್ನ ಬ್ಲಾಕ್ ಮಾಡ್ಬಿಡಿ, ಇಲ್ಲ ಅಂದ್ರೆ ಸೀನಾ ಬಿಡುತ್ತೆ. ಗೈಸ್ ಎಲ್ಲ ಸರೌಂಡ್ ಮಾಡ್ಕೊಂಬಿಟ್ಟವ್ರೆ. ನಮ್ದೆಲ್ಲ ಆಯಿತು ಕೇಕ್ ಸರ್ವಿಂಗು, ಕೇಕ್ ಈಟಿಂಗು. ಇಲ್ಲಿಂದ ಸೀದಾ ಮನೆಗೆ ಹೋಗ್ಬಿಡೋದು ನಾವೆಲ್ಲ ಅಲ್ವಾ, ಎಲ್ಲ ನಮ್ಮ ಮನೆಗೆ ಹೋಗ್ಬಿಡೋಣ. ಗೈಸ್ ಬ್ಯಾಂಕ್ ಕದಿಯೋ ಮೂವಿ ನೋಡಿ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟು ಬ್ಯಾಂಕ್ ಕದಿಯೋಕ್ಕೆ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಹುಷಾರು HDFC SB ಯಾವ ಬ್ಯಾಂಕ್ ಬ್ರೋ? ಆಕ್ಸಿಸ್ ಬ್ಯಾಂಕ್. ಓ ಹುಷಾರು, ನಮ್ಮನ್ನು ಕರೀರಿ, ನಮ್ಮನ್ನು ಕರೀರಿ, ನಾವು ಖಾಲಿ ಬಿದ್ದಿದ್ದೀವಿ ಲೈಫಲ್ಲಿ. ಮುಗಿದು ಸಿಕ್ಕಾಕೊಳ್ದೆ ಇದ್ರೆ ಇವ್ನ ಅಕೌಂಟ್ಗೆ ಹಾಕಿ ಇವನ ಹತ್ರ ನಾವು ಇಸ್ಕೊತೀವಿ. ಸಿಕ್ಕಾಕೊಳ್ಳಿ ಗೈಸ್, ಹಿಂದೆ ಬಲೂನೇ ಬಿದ್ದೋಯ್ತು ಫುಲ್ಲು, ಆ ರೇಂಜಿಗೆ ತಳ್ಬಿಟ್ಟವ್ರೆ. ಮನ್ಸು ತಿನ್ನೋಷ್ಟು ತಿಂತಾ ಇದೆಯಾ? ಮನ್ಸು ತಿಂತಿಯಲ್ಲಿ ನನ್ನ ಮಗನೇ ಅರ್ಧಕ್ಕರ್ಧ ಎತ್ಕೊಂಡೋಗಿ ಮತ್ತೆ ಬಂದಿದ್ಯಲ್ಲೋ. ತಿನ್ನೋ ಆರಾಮಾಗಿ ತಿನ್ನೋ. ಗೈಸ್ ನಾನು ಆಗಿಂದ ಇವನಿಗೆ ಸಪೋರ್ಟ್ ಮಾಡ್ತಿದ್ದೆ. ಇವನು ಏನು ಮಾಡ್ದ ಅಂದರೆ ವಾಶ್ರೂಮ್ಗೆ ಹೋಗಿದ್ದಾಗ ನನಗೆ ಮೊದಲೇ ಭಯ ಅಂತ ಗೊತ್ತು. ಲೈಟ್ ಆಫ್ ಮಾಡ್ಬಿಟ್ಟು ಊ ಅಂದವನೇ, ಇವ್ರೆಲ್ರನ್ನ ಕಡ್ಕೊಂಬಂದವನು ಅದನ್ನ ಮಾಡೋಕ್ಕೆ. ಇವಾಗಿಂದ ನಂದು ನಿಂದು ಕತೆ ಮುಗೀತು. ಏನಾದ್ರು ಮಾಡ್ಕೊಡ್ರಪ್ಪ ಅವನಿಗೆ. ಸೊ ಬರ್ಡೇ ಮುಗೀತು. ಸೊ ಇಲ್ಲಿ 3 ರೂಮ್ ಬುಕ್ ಮಾಡಿದ್ದಾರೆ ನಮ್ಮ ಬಾಬಾ ಮತ್ತು ಅಕ್ಕ ಅವರು. ಸೊ ಅಲ್ಲಿ ಗೆಸ್ಟೇ ಜಾಸ್ತಿ ಇದ್ದಾರೆ. ಸೊ ನಾವು ನಮ್ಮ ಮನೆ ಹತ್ರನೇ ಇರೋದು, 6 ಕಿಲೋಮೀಟ್ರ್ 7 ಕಿಲೋಮೀಟ್ರು. ಅದಕ್ಕೆ ನಾವು ಬಾಯ್ಸ್ ಎಲ್ಲ ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ನಾವು ಅಪ್ಪ ಅಮ್ಮನೂ ಹೊರಟ್ರು, ನಿತೀಶ್ ಕಾರಲ್ಲಿ ಕರ್ಕೊಂಡು ಹೋದ, ನಾವೆಲ್ಲ ಬೈಕಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಓಕೆ ಗೈಸ್, ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬಾಯ್.